ಲಕ್ಷ್ಮೀಕಾಂತನ ಬಿಡು ಎಂಬುದೇ ಇಲ್ಲ. ಕಡಲ ತೀರದ ಕಣ್ಣೆಯನ್ನು ಒಲಿಸಿಕೊಂಡು ಹರ್ಷದಿ ನಾನು ಅಲಿಯಬೇಕೆಂದರೆ ಮತ್ತೊಂದು ಮಹದಾಶೆ ಆವರಿಸಿಕೊಂಡಿದೆ ಈ ಲಕ್ಷ್ಮೀಕಾಂತನಿಗೆ. ಅಣ್ಣನ ಅವಸಾನಕ್ಕೆ ಆವೇಶಗೊಂಡು ಕುಸುಮ ಕೋಮಲಾಂಗದ ಚಿಗುರಿಯಂತೆ ಲಘುವಾಗಿ ಓಡಿಬಂದೆ ಆ ಭಾಗ್ಯಶ್ರೀಯ ಬಯಕೆಗಾಗಿ. ಭಾಗ್ಯಶ್ರೀ, ನಿನ್ನ ಭಾವಭಂಗಿಯ ಶೃಂಗಾರ ಲೀಲೆಯ ಕಲೆಯೆಲ್ಲ ನನ್ನ ತಲೆಯಲ್ಲಿ ಆವರಿಸಿಕೊಂಡು ನನ್ನನ್ನು ಮೂಕ ಪ್ರೇಕ್ಷಕನನ್ನಾಗಿ ಮಾಡಿದೆ ಈ ಸಮಾಜದಲ್ಲಿ. ಭಾಗ್ಯಶ್ರೀ, ಅಪೂರ್ವ ಸುಂದರಿಯಾದ ನಿನ್ನ ಅಪ್ರತಿಮ ಸೌಂದರ್ಯದ ರಸದೊಟ್ಟಿಯ ರಸದೌತಣವನ್ನ ನಾನಿಂದು ಅಂಡು ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ಕುಬೇರನಾಗಿ ಬೆರೆಯದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ದಿನ ಬೆಳಗಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳು. ಬರಲಿ, ಮರೆಯಲ್ಲಿ ನಿಂತು ವೀಕ್ಷಿಸಿದರಾಯ್ತು. ಇದೆಂತಹ ಆನಂದವಾದ ಸ್ಥಳ. ಎತ್ತ ನೋಡಿದರಂತಹ ಬಳ್ಳಿ ಆ ಸಾಲುಗಳ ತುದಿಯಂಚಿನ ಮೇಲೆ ಹಾರಾಡೋ ಮೃಂಗಿಯ ನಾದ, ಆ ನಾದ ಜಂಕಾರಕ್ಕೆ ತಕ್ಕಂತೆ ತಾಳ ಹಾಕುವ ಹಕ್ಕಿಗಳ ನಾದ ಇಂಥ ವನದೇವತೆಯ ದರ್ಶನ ಪಡೆದ ಹಾಡುವ ಕರುಣಾಮಯೇ ಮೈ ಮಾಟ, ಆ ಮಾಟಕ್ಕೆ ತಕ್ಕಂತ ಕಣ್ಣೋಟ, ಇವಳ ಸೊಂಟಕ್ಕೆ ತಕ್ಕಂತ ಸಿರಿಕಂಠ, ಇವಳು ಹಾಡಿದ ರಾಗಕ್ಕೆ ಕಾಮನ ಬಿಲ್ಲಿನಲ್ಲಿ ಕುಡಿ ಹುಬ್ಬಿನ ಅಬ್ಬರಕ್ಕೆ ಅಬ್ಬಾಗಿ ಬಿಟ್ಟನಲ್ಲ. ಏನಿವಳ ಸುಂದರ ಕಾಲ್ಗೆಜ್ಜೆಯ ನಾದ, ಇವಳು ಹೆಜ್ಜೆ ಇಟ್ಟಂತಲ್ಲ ನನ್ನ ಲಜ್ಜತನವೆಲ್ಲ ಮಾಯವಾಗಿ, ಇವಳ ತುಟಿ ಕಚ್ಚಿ ಅದರ ಅಮೃತ ಸವಿ ಎಂದು ಸಾರುತ್ತಿದೆ ನನ್ನ ಮನ.
ಭಾಗ್ಯಶ್ರೀ ಭಾಗ್ಯ ಯಾರವರು ಕೂಗಿದವರು? ಹೆದರಬೇಡ, ನಾನೇ ಈ ಊರಿನ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಶ್ರೀಕಾಂತ. ಓಹೋ, ನೀವ ಅಂದು ನಮ್ಮ ಕಾಲೇಜ್ ಫಂಕ್ಷನ್ಗೆ ಅತಿಥಿಯಾಗಿ ಬಂದಾಗ ನನ್ನ ಹೊಗಳಿದವರು. ಹೌದು ಭಾಗ್ಯಶ್ರೀ, ಹೌದು. ಗಾನದಲ್ಲಿ ಗಂಧರ್ವ ಕನ್ಯೆಗಿಂತ ಮಿಗಿಲಾಗಿ ಹಾಡಿ, ನಾಟ್ಯದಲ್ಲಿ ಮಯೂರಿಗಿಂತ ಹೆಚ್ಚಾಗಿ ನರ್ತಿಸಿದ ಆ ನಿನ್ನ ಕಾಲ್ಗೆಜ್ಜೆಯ ನಾದದ ಸಪ್ಪಳ ಇನ್ನೂ ಮಾಸಿಲ್ಲ ಈ ಮಸ್ತಕದಲ್ಲಿ. ಅಂದಿನಿಂದ ಇಂದಿನವರೆಗೂ ನಿನ್ನ ಅಂದಕ್ಕೆ ಸೊಂದಾಗಿ ಗಾನ ಹಿಡಿದ ಚಂದಿರನಾಗಿದ್ದೇನೆ ಬಾಜ, ಗಾನ ಹಿಡಿದ ಚಂದಿರನಾಗಿದ್ದೇನೆ. ಪ್ರಜ್ಞಾವಂತರಾದ ನಾವೆಲ್ಲ ಮಾಯಾಮೋಹಕ್ಕೆ ಜ್ಞಾನ ತಪ್ಪಿದವರಂತೆ ವರ್ತಿಸಿದ್ರೆ ಸತ್ವಗುಣ ಸತ್ತು ಹೋದಂತೆ ಸರಿ. ದಾರಿ ಬಿಡಿಸ. ಎಲ್ಲು ಭಾಗ್ಯ, ಎಲ್ಲು. ಸಾತ್ವಿಕ ಗುಣಕ್ಕೆ ಸಪ್ತರಸ ತುಂಬುವ ಅಂಬುಜೆ ಮುಖಿಯೇ ನೀನೆಂದು ನಿನ್ನ ನೀನಾದ ಗಾನದಲ್ಲಿ ನಿನ್ನ ಪ್ರೀತಿಯ ರಥ ಬೇರೆ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ನಾನು ಅಂತ ಆಶಾಕಾಂಕ್ಷೆಗಳನ್ನ ಇಟ್ಟುಕೊಂಡಿಲ್ಲ. ನಾನು ಚೆನ್ನಾಗಿ ಓದಿ IAS ಮುಗಿಸಿ ಜಮೀನ್ದಾರ ಅಣ್ಣನ ಹೆಸರು ತರಬೇಕು ಅಂತ ಹೊರಟಿದ್ದೀನಿ. ದಯವಿಟ್ಟು ದಾರಿ ಬಿಡಿ ನನಗೆ. ನಿಲ್ಲು ಭಾಗ್ಯ, ನಿಲ್ಲು. ವಂಡರ್ಫುಲ್, ವಂಡರ್ಫುಲ್ ಭಾಗ್ಯ, ವಂಡರ್ಫುಲ್. ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಈ ನಿನ್ನ ಮಾತು ಕೇಳಿ ನಾನು ನಗಬೇಕು ಅಳಬೇಕು ಒಂದು ತಿಳಿದಾಗೆ. ವಾಹ್ ವಾರೆ ವಾಹ್, IAS ಮುಗಿಸಿ ಜಮೀನ್ದಾರನ ಹೆಸರು ತರಬೇಕಂತೀಯಲ್ಲ, ಈ ನಿನ್ನ ಮಾತಿಗೆ ನಾನು ಹೆಮ್ಮೆ ಪಡುತ್ತೀನಿ. ಆದರೆ ಪ್ರೀತಿ ಎಂಬ ಪದ ಕಳಚಿ ಹಾಕಿ ನೋಡುತ್ತಿ ಹೋಗುತ್ತೀಯಲ್ಲ, ಅದೇ ನನಗಲರ್ಜಿ. ಯಾಕೆ? ಇದಕ್ಕೆಲ್ಲ ನನ್ನ ಬಳಿ ಉತ್ತರವಿಲ್ಲ. ಪ್ಲೀಸ್ ವ್ಯರ್ಥ ಸಮಯನ ಹಾಳು ಮಾಡಬೇಡಿ, ನನಗೆ ದಾರಿ ಬಿಡಿ. ದೊಡ್ಡ ಭಾಗ್ಯ, ಹೋಗುವಂತೆ ಏನೂ ಅಭ್ಯಂತರವಿಲ್ಲ. ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ ಎಂದೆಲ್ಲ, ಆ ಸಮಯದ ಅರ್ಥ ನಿನಗೇನಾದರೂ ತಿಳಿದಿದೆ? ಇಲ್ಲ ಇಲ್ಲ, ದಯವಿಟ್ಟು ಅದನ್ನ ಹೇಳ್ಬೇಡಿ. ಮುಚ್ಚಿ ಮಕರಂದ ತುಂಬಿದ ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದು ಅದರ ಸುಗಂಧ ಹೀರುವುದು ಪ್ರಕೃತಿಯ ನಿಯಮ. ಅದರಂತೆ ತಾರುಣ್ಯ ತುಂಬಿದ ನಿನ್ನಂತ ಹೆಣ್ಣಿನ ಸಂಘ ಬಯಸುವುದು ಈ ರಸಿಕನ ಗುಣ ಧರ್ಮ. ನೋಡುವಾಗ ಪ್ರೀತಿ ಎಂಬುದೊಂದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ. ಈ ಸರೋವರದಲ್ಲಿ ನಾವಿಬ್ಬರು ಸೇರಿ ಈ ದಾಡಿದರೆ ಸೇರಿದರೆ ಈ ಒಡೆಯನ ಸತಿ ನೀನಾಗಿ ಬಾಳುವುದಾ? ಏಕೆ ಭಾಗ್ಯ, ಏಕೆ ಈ ಮೌನ? ನೀನು ಮೌನವಂತರ ತಂಗಿ ಎಂದು ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಶೆಲೆ ಬತ್ತಿ ರಸವಿಲ್ಲದ ಕಸ್ತೂರಿ ಅಂತಾಗುವುದು ನಿನ್ನ ಜೀವನ. ಚೆನ್ನಾಗಿ ಯೋಚಿಸು ಪ್ಲೀಸ್ ಭಾಗ್ಯ. ನಿನ್ನ ಭಾವ ಭಂಗಿಯಲ್ಲಿ ಅಡಗಿರುವ ಸುಖದ ಸುಖ ವೈಭೋಗವನ್ನು ನನಗೂ ಸ್ವಲ್ಪ ಅವಕಾಶ ಕೊಡು. ಐ ಲವ್ ಯು ಅಂತ ಒಂದೇ ಆದ್ರೂ ಹೇಳು ಭಾಗ್ಯ, ಆದ್ರೂ ಹೇಳು. ನಮ್ಮಂತ ಹದಿಹರಿಯದವರ ಹೃದಯದಲ್ಲಿ ನಿರಂತರವಾಗಿ ಉಕ್ಕುವ ನದಿಯೇ ಪ್ರೀತಿ. ಆ ಉಕ್ಕು ನದಿಯ ಸಿರಿನಿಗೆ ಸಿಕ್ಕು ದಿಕ್ಕು ಬಾಲಾಗಬಾರ್ದು. ನಮ್ಮ ಜೀವನ ಬಗ್ಗೆ ವಿಚಾರ ಮಾಡಿ. ಆ ವಿಚಾರದ ಮಾತೇಕೆ ಭಾಗ್ಯ? ನಮ್ಮ ಪ್ರೀತಿಯಲ್ಲಿ ಕಲ್ಲನ್ನು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇರುವಾಗ ನಿನಗೆ ಈ ಹಿಂಜರಿಕೆ ಏಕೆ? ಕಮಾನ್ ಭಾಗ್ಯ, ಕಮಾನ್. ನಿನ್ನ ಅದ್ಭುತ ಭಾವಭಂಗಿಯಲ್ಲಿ ಅಡಗಿರುವ ಸುಖದ ಸುಖ ವೈಭೋಗವನ್ನು ನನಗೂ ಸ್ವಲ್ಪ ಸವಿಯಲು ಅವಕಾಶ ಕೊಡು. ಬಾ. ನುಡಿದಂತೆ ನಡೆಯುವ ಸತ್ಯಾಂಶ ನಿಮ್ಮಲ್ಲಿದೆಯಾ? ಕೇಳು ಭಾಗ್ಯ, ಅದಾವ ನಿನ್ನ ಮಾತು. ಆ ಸೂರ್ಯಚಂದ್ರನ ಸಾಕ್ಷಿಯಾಗಿಯೂ ನಿನ್ನ ಮಾತ ಪರಿಪಾಲಿಸುವೆ. ನಂದನ ವಿಡವಾಗಬೇಕಿದ್ದ ನನ್ನ ಬಾಳು ಕ್ಷಣಿಕ ಸುಖಕ್ಕಾಗಿ ಹಾಳಾಗಬಾರ್ದು. ಅತ್ಯಮೂಲ್ಯವಾದ ಈ ಶೀಲ ಕೈ ಜಾರಿ ಹೆಸರಿನಲ್ಲಿ ಬಿದ್ದ ಹೂವಂತಾಗಬಾರ್ದು.
ಇದನ್ನೆಲ್ಲ ಯೋಚಿಸಿ 1000 ವರ್ಷ ಬಾಳಿಗೆ ನೀನಿಂದ ಸತಿ ಅಂತ ನನಗೆ ಮಾಡಿಕೊಡು. ಸತ್ಯವಾಗ್ಲೂ ಹೇಳ್ತೀನಿ ಭಾಗ್ಯ, ಸತ್ಯವಾಗ್ಲೂ ಹೇಳ್ತೀನಿ. ಈ ನಮ್ಮ ಪ್ರೀತಿಯ ಅಲ್ಲಿಯ ಕೃಷ್ಣನ ಸುದರ್ಶನ ಚಕ್ರವೇ ಅಡ್ಡಿಯಾಗಿ ಬಂದರು. ನಿನ್ನ ಶೀಲ ಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆಯನ್ನು ಹಾಸಲಾರದೆ ಹೂವಿನ ಹಾಸಿಗೆಯನ್ನು ಹಾಸಿ ನನ್ನ ಜೀವನದಲ್ಲಿ ಬರುವ ಕಷ್ಟಗಳೆಲ್ಲ ಎದುರಿಸಿ ಸಾಯುವವರೆಗೂ ನೀನೇ ನನ್ನ ಸತಿ ಎಂದು ಬಾಳುವೆ ಭಾಗ್ಯ. ಇದೇ ನನ್ನ ನಾಮವಚನ. ಹೆಚ್ಚಿದೆ ನಿನ್ನ ಸತ್ಯದ ಸತ್ವ ಪರೀಕ್ಷೆಗೆ ಬಾ ರಾಜ ಬಾ. ಈಸಲಿಟ್ಟ ಈ ಮೃಷ್ಟಾನ ಭೋಜನ ಸವಿದು ಆನಂದಿಸುವ. ಬಂದೆ ರಾಣಿ ಬಂದೆ. ನಿನ್ನಂತ ಅತ್ಯಮೂಲ್ಯ ರತ್ನವನ್ನು ಧರೆಗೆ ಕಳಿಸಿ ನನಗಾಗಿ ಸೃಷ್ಟಿಸಿದ ಆ ಬ್ರಹ್ಮ ಎಂತ ಚತುರನೇ ಇರಬೇಕು. ಬಾ ಹಾಡಿ ಕುಣಿಯೋಣ. ಚಂದನ ಚಂದನ
ವೆರಿ ಗುಡ್, ನಡಿ ಹೋಗೋಣ. ಹೇಳ್ರಿದನೆ ಅವರು ಭಾಗ್ಯಶ್ರೀ ಲಕ್ಷ್ಮೀಕಾಂತರಲ್ಲವೇ? ಅವರು ಭಾಗ್ಯಶ್ರೀ ಲಕ್ಷ್ಮೀಕಾಂತಪ್ಪನಲ್ಲ. ಅಲ್ಲವೇ? ಬ್ರಹ್ಮ ಸೃಷ್ಟಿಯ ಈ ಜಗದಲ್ಲಿ ಸೌಂದರ್ಯದಿಂದ ತುಂಬಿರುವ ಸೌಂದರ್ಯವತಿ ಇಂದು ನನ್ನ ಮನೆ ಸೇರುತ್ತಾಳೆಂಬ ನಾನು ನಂಬಿದ ಭವಿಷ್ಯವಾಣಿ ನಿಜವಾಗುವುದೆಂದು ಈ ವನಕ್ಕೆ ಬಂದರೆ ಆ ಕಾರ್ಯ ನಡೆಯಲಿಲ್ಲ. ಈ ವನದಲ್ಲಿ ಲಂಕಾಧಿಪತಿ ರಾವಣನಂತೆ ವೇಷಧಾರಿಯಾಗಿ ಬಂದು ಆ ರಾಶಿ ವೇಷದ ಭಾಗ್ಯಗಳನ್ನು ಹೊತ್ತು ತರಬೇಕೆಂದರೆ ಚಿತ್ತ ಚಂಚಲನಾದ ನನ್ನ ತಮ್ಮ ಹುಚ್ಚ ಹಿಡಿದವರಂತೆ ಬಂದು ನಾನೇ ಹೊತ್ತು ತರುತ್ತೇನೆಂದು ಪಣತೊಟ್ಟ. ಈಗೇನಾದರೂ ಆ ಕಾರ್ಯ ಅವನಿಂದ ಆಗದಿದ್ದರೆ ನಾನೇ ಚತುರ ಚಕ್ರವರ್ತಿ ಆ ಚಂದ್ರಚಕೋರಿ ಭಾಗ್ಯಗಳನ್ನು ಹಿಡಿಯಲು ಗಗನಕ್ಕೆ ಹಾರಿ ಹೊತ್ತು ತರುವೇನೋ ಈ ನನ್ನ ಅರಮನೆಗೆ. ನೀವೇಕದನಿ ನನಗೆ ಅಪ್ಪಣೆ ಕೊಡಿ. ಬಾಜಾ ಭಜಂತ್ರಿ ಇಲ್ದೇನೆ ಭರ್ಜರಿಯಾಗಿ ಮನೆ ತುಂಬಿಸಿಕೊಳ್ಳುವ ಈ ನಿಮ್ಮ ಮನದಾಸೆಯನ್ನು ಪೂರೈಸ್ತೀನಿ. ಹೌದಾ? ಹೌದು ದನಿ, ಹೌದು. ನಿಮಗಾದ ಅವಮಾನದ ಅಗ್ನಿ ಪರೀಕ್ಷೆಯಲ್ಲಿ ಆ ಪಾರಿಜಾತ ಪುಷ್ಪವನ್ನು ತಂದು ನಿಮ್ಮ ಅಂತಂಪುರದ ಮುಂದೆ ನಿಲ್ಲಿಸುವೆ. ಈಗಲೇ ನಿಮ್ಮ ಆಜ್ಞೆ ಆದರೆ ಸೋಜಿಗವಾಗಿ ಮೋಜಿನ ಕುದುರೆಯಂತೆ ಆ ಸೂಜಿ ಮನೆ ಕನ್ಯೆಯನ್ನು ತಂದು ನಿಮ್ಮ ಅಂದದ ಅರಮನೆಯಲ್ಲಿ ನಿಮ್ಮ ತಮ್ಮನ ಚಿನ್ನದ ಮಂಚಕ್ಕೆ ಹಾಕದಿದ್ದರೆ ನನ್ನನ್ನು ನಿಮ್ಮ ಬಲಗೈ ಬಂಟ ಭುಜಂಗ ಅಂತ ಕರಿಬೇಡ್ರಿ. ಹೌದು ಭುಜಂಗ, ಹೌದು. ಈ ಜಿಂಕೆ ಹೊಡೆಯುವ ಬೇಟೆಗಾರನ ಬಂದುಕೆ ನೀನಿರುವಾಗ ನನಗೇಕೆ ಭಯ? ನಡೆ ಹೋಗೋಣ. ನಾಡ್ರಿದ್ದ ನೀವು ಹೋಗೋಣ.